ಮೈಸೂರು ರಾಜ್ಯದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಚಾಳಕೇರಿ ಎಂಬ ಸಣ್ಣ ಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ ವಾಸಿಸುತ್ತಿದ್ದಳು. ಅವಳ ಹೆಸರು ಓಣಕೆ ಓಬವ್ವ. ಅವಳು ದೊಡ್ಡ ಸೇನಾನಿಯಲ್ಲ, ಅರಮನೆಯ ರಾಣಿಯಲ್ಲ. ಆದರೆ ಅವಳ ಧೈರ್ಯ ಮತ್ತು ದೇಶಪ್ರೇಮ ಇತಿಹಾಸದಲ್ಲಿ ಅಚ್ಚಳಿಯದಂತೆ ಉಳಿದುಕೊಂಡಿದೆ. ಅದು 1770ರ ಕಾಲ. ಹೈದರಲಿ ಮೈಸೂರನ್ನು ಆಳುತ್ತಿದ್ದನು. ಚಾಳಕೇರಿ ಕೋಟೆಯ ರಕ್ಷಣೆಯ ಜವಾಬ್ದಾರಿ ಓಬವ್ವನ ಗಂಡ ಕಹಳೆ ಮುದ್ದಣ್ಣನಿಗಿತ್ತು. ಒಂದು ದಿನ ಮುದ್ದಣ್ಣ ಕೆಲಸಕ್ಕೆ ಹೊರಗೆ ಹೋಗಿದ್ದಾಗ ಶತ್ರು ಸೈನಿಕರು ಕೋಟೆಯೊಳಗೆ ನುಗ್ಗಲು ರಹಸ್ಯ ದಾರಿಯನ್ನು ಹುಡುಕಿದರು. ಕೋಟೆಯ ಗೋಡೆಯಲ್ಲಿ ಒಂದು ಚಿಕ್ಕ ರಂಧ್ರವಿದ್ದು ಅದರಿಂದ ಒಬ್ಬೊಬ್ಬರಾಗಿ ಒಳಗೆ ಬರುತ್ತಿದ್ದರು. ಆ ಸಮಯದಲ್ಲಿ ಓಬವ್ವ ಕೋಟೆಯೊಳಗೆ ನೀರು ತುಂಬುತ್ತಿದ್ದಳು. ಆಕೆ ಆ ರಂಧ್ರದಿಂದ ಶತ್ರು ಸೈನಿಕರು ಒಳಗೆ ಬರುತ್ತಿರುವುದನ್ನು ಗಮನಿಸಿದಳು. ಕ್ಷಣ ಮಾತ್ರವೂ ಗಾಬರಿಗೊಳ್ಳದೆ ತನ್ನ ಕೈಯಲ್ಲಿದ್ದ ಓಣಕೆಯನ್ನು ಬಲವಾಗಿ ಹಿಡಿದುಕೊಂಡಳು. ರಂಧ್ರದಿಂದ ಒಳಗೆ ಬಂದ ಪ್ರತಿಯೊಬ್ಬ ಶತ್ರುವಿನ ತಲೆಯ ಮೇಲೆ ಓಣಕೆಯಿಂದ ಹೊಡೆದು ಅವರನ್ನು ಅಲ್ಲಿಯೇ ನೆಲಕ್ಕುರುಳಿಸಿದಳು. ಶತ್ರುಗಳಿಗೆ ಏನಾಗುತ್ತಿದೆ ಎಂಬುದೇ ತಿಳಿಯಲಿಲ್ಲ. ಓಬವ್ವ ಒಬ್ಬಳೇ ಇದ್ದು ಅನೇಕ ಶತ್ರು ಸೈನಿಕರನ್ನು ಸೋಲಿಸಿದಳು. ನಂತರ